ಕಳಿಸಿದಲ್ಲ ನಮ್ಮ ತಪ್ಪು ಮಾಡಿದ್ದೀವಿ. ಏನೋ ಅವರು ದೇಶ ಅಭಿವೃದ್ಧಿ ಮಾಡ್ತಾರ, ಎಲ್ಲ ಜನಾಂಗದವ್ರು ತೊಗೊಂಡು ಹೋಗ್ತಾರೆ ಅಂತ ಕೇಳಿ ಆಶ್ವಾಸನೆ ಕೊಟ್ಟಿದ್ರು. ಆದರೆ ನಮ್ಮ ಜನ ಮೋಸ ಹೋಗಿದ್ದೀವಿ ನಾವು. ಆ ಮೋಸಿಗೆ ನಾವು ಇಲ್ಲಿದ್ದಂಥ ಎಲ್ಲ ಮುಖಂಡರಿಗೆ ಮತ್ತು ಎಲ್ಲ ಯುವಕರ ಮಿತ್ರರಿಗೆ ನಾನು ಹೇಳ್ತಾ ಇದ್ದೀನಿ, ಮುಂದಿನ ದಿನಮಾನದಲ್ಲಿ ಅವ್ರಿಗೇನಾರ ನೀವು ಬುದ್ಧಿ ಕಲಿಸ್ಬೇಕಾದ್ರೆ ನಿಮ್ಮ ಮತ ಸರಿಯಾಗಿ ಚಲನೆ ಮಾಡಬೇಕು. ನಾ ಇಲ್ಲಿ ಯುವಕರಿಗೆ ನಾನು ಕರೆ ಕೊಡ್ತೀನಿ, ನೀವು ಯಾವ ಪಕ್ಷ ಸರಿಯಾಗಿ ದೇಶ ನಡೆಸ್ಕೊಂಡು ಹೋಗ್ತದ ಆ ಪಕ್ಷಕ್ಕೆ ನೀವು ಅಧಿಕಾರ ಕೊಡಬೇಕು. ನೀವು ತಪ್ಪು ಮಾಡಿದ್ದೀರಿ, ತಪ್ಪು ಮಾಡಿದ್ರೆ ನಾವು ಈಗ ತಿನ್ಬೇಕಾಗ್ಯದ. ಯಾಕಂದ್ರೆ ಅವ್ರಿಗೆ ನೀವು ಅಧಿಕಾರ ತರ್ಲಿಕ್ಕೆ ಅಂದ್ರೆ ಅವ್ರು ಏನು ಮಾಡ್ತಿದ್ರು, ಸುಮ್ಮಿರ್ತಿದ್ರಲ್ಲ. ನಾವು ತಪ್ಪು ಮಾಡಿದ್ವಿ, ಮುಂದಿನ ದಿನಮಾನದಲ್ಲಿ ತಪ್ಪನ್ನು ತಿದ್ಕೋಬೇಕಾಗ್ಯದ. ಆ ವಿಚಾರದಲ್ಲಿ ನೀವು ಎಲ್ಲರೂ ಸಂಘಟನೆ ಆಗಬೇಕು. ನಾವು ದಲಿತ ಸಂಘಟನೆ, ಅಲ್ಪಸಂಖ್ಯಾತರು ಮತ್ತು ಇಲ್ಲಿ ಇದ್ದಂಥ ಎಲ್ಲ ಮುಖಂಡರಿಗೆ ಹೇಳ್ತೀನಿ, ದಯವಿಟ್ಟು ವಿಚಾರ ಮಾಡಿ ಮುಂದಿನ ದಿನಮಾನದಲ್ಲಿ ತೀರ್ಮಾನ ತಗೋಬೇಕು. ಯಾಕಂದ್ರೆ ಬಹಳಷ್ಟು ಮುಖಂಡರು ಮಾತಾಡಿದ್ದಾರೆ, ಅದೇ ಹೇಳೋದು ಬೇಡ. ಅಮಿತ್ ಶಾಗೆ ಏನು ಅವಶ್ಯಕತೆ ಇತ್ತು? ಅಮಿತ್ ಶಾಗೆ ಏನು ಅವಶ್ಯಕತೆ ಇತ್ತು ಅಂಬೇಡ್ಕರ್ ಸಾಹೇಬ್ರಿಗೆ ಅವಹೇಳನ ಮಾಡೋದು? ನಾವು ಅಧಿಕಾರ ಕೊಟ್ಟಿತ್ತಪ್ಪ, ಸಂವಿಧಾನ ಬರ್ದಿತ್ತಪ್ಪ, ಸಂವಿಧಾನ ಬರ್ದು ಎಲ್ಲ ಅಧಿಕಾರ ಸಿಗ್ಲಿ, ಎಲ್ಲ ಶೋಷಿತ ವರ್ಗದವ್ರಿಗೆ ಅವಕಾಶ ಸಿಗ್ಲಿ ಅಂತ ಕೇಳಿ ಸಂವಿಧಾನ ಬರೆದ್ರು. ಶಿಕ್ಷಣ ತಗೋರಿ ಅಂತ ಕೇಳಿ ಹೇಳಿದ್ರ ಅಮಿತ್ ಶಾ ಸಾಹೇಬ್ರಿಗೆ ಅರಿವು ಇಲ್ಲ. ಆ ವಿಚಾರದಲ್ಲಿ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಮುಂದಿನ ದಿನಮಾನದಲ್ಲಿ ಏನಾರ ನೀವು ಕಲಿಸ್ಬೇಕಾದ್ರೆ, ಬುದ್ಧಿ ಕಲಿಸ್ಬೇಕಾದ್ರೆ, ಆ BJP ಅವ್ರಿಗೆ ನೀವು ತಕ್ಕ ಪಾಠ ಕಲಿಸ್ಬೇಕಾದ್ರೆ ನೀವು ನಿಮ್ಮ ಓಟಿನ ಅಹಮವನ್ನು, ಓಟಿನ ಮಹತ್ವವನ್ನು ತಿಳ್ಕೊಬೇಕಾಗ್ತದೆ. ಆ ವಿಚಾರದಲ್ಲಿ ತಾವು ಮುಂದಿನ ದಿನಮಾನದಲ್ಲಿ ಶಾನ್ಯರಾಗ್ತೀರಿ, ಎಜುಕೇಷನ್ ಪಡಿತೀರಿ ಮತ್ತು ಸಂವಿಧಾನವನ್ನು ತಿಳ್ಕೋರಿ. 70 ವರ್ಷ ಆಯಿತು ಸಂವಿಧಾನ ಚಾಲನೆಯಾಗಿ, ಅದಕ್ಕೆ ನಾವು ಸರಿಯಾಗಿ ತಿಳ್ಕೊಂಡಿಲ್ಲ. ಎದರ ಸಲುವಾಗಿ ಸಂವಿಧಾನ ಕೊಟ್ಟಿದ್ದಾರೆ? ಇಲ್ರಿ, ಅವರು ರಿಸರ್ವೇಷನ್ ತೆಗಿತೀನಿ ಅಂತ ಹೇಳ್ತಾ ಇದ್ದಾರೆ. BJP ಅವರು ಬರೇ ಬಾಯಿನಿಂದ ಹೇಳ್ತಾ ಅಲ್ಲ, ಅವ್ರು ಪೂರ್ಣ ಪ್ರಮಾಣದಲ್ಲಿ ಬಹುಮತ ಬಂದರೆ ಸಂವಿಧಾನ ತಿದ್ದುಪಡಿ ಮಾಡ್ತಾರ. ಆ ವಿಚಾರದಲ್ಲಿ ದಯವಿಟ್ಟು ನಾ ಇಲ್ಲಿ ಇದ್ದಂಥ ಎಲ್ಲ ದಲಿತ ಮುಖಂಡರಿಗೆ ಮತ್ತು ಯುವಕರಿಗೆ ಹೇಳ್ತೀನಿ, ಏನು ಕೊಟ್ಟಿದ್ದಾರೆ ಅವರು? 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಕೊಟ್ಟಿದ್ದಾರ? 15 ಲಕ್ಷ ನಿಮ್ಮ ಅಕೌಂಟಿಗೆ ಹಾಕ್ತೀನಿ ಅಂತ ಕೇಳಿ ಕೊಟ್ರ? ಏನೂ ಕೊಡಲಿಲ್ಲ. ಬರೇ ಗೋಳ ಭಾಷಣ ಮಾಡ್ತಾರ, ಸುಳ್ಳು ಭರವಸೆನೆ ಕೊಡ್ತಾರ. ಆ ಭರವಸೆಗೆ ನಾವೆಲ್ಲರೂ ಮೋಸ ಹೋಗಿದ್ದೀವಿ. ಮತ್ತು ಅವರು ವಿಶೇಷವಾಗಿ ಅಲ್ಪಸಂಖ್ಯಾತರ ಮೇಲೆ NRC ತಂದರು, CAA ತಂದರು. ಯಾಕೆ ತಂದರು? ಎದಕ್ಕೆ ತಂದ್ರೆ ನಾವು ಇಲ್ಲೇ ಹುಟ್ಟಿದವರು, ಇಲ್ಲೇ ಬೆಳೆದವರು, ನಮ್ಮ ಪೂರ್ವಜರು ಹೋದ್ರು ಪಾಕಿಸ್ತಾನಕ್ಕೆ. ಸುಳ್ಳು ಏನಾರ ಹಿಂದೂ ಮುಸ್ಲಿಂ ಅವ್ರ ಅಜೆಂಡಾ ಏನು? BJP ಅವ್ರದ್ದು ಹಿಂದೂ ಮುಸ್ಲಿಂ ಬರೇ ಅಧಿಕಾರ ಬರಬೇಕಾದ್ರೆ ಹಿಂದೂ ಮುಸ್ಲಿಂ ಮಾಡ್ತಾರ. ಯಾವ್ದಾರ ಅಭಿವೃದ್ಧಿ ಕೆಲಸ ಮಾಡಿದಾರ? ಯಾವ್ದಾರ ಯೋಜನೆ ತಂದಿದಾರ? ಎಲ್ಲಿದೆ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಬುಲೆಟ್ ಟ್ರೈನ್ ಎಲ್ಲಿದೆ? ಯುವಕರೇ, ಸ್ಕಿಲ್ ಇಂಡಿಯಾ ಎಲ್ಲಿದೆ? ಎಲ್ಲೂ ಏನೂ ಮಾಡಿಲ್ಲ ಅವರು. ನಿಮ್ಮ ಹಿಂದೂ ಮುಸ್ಲಿಂ ಜಗಳ ಮಾಡೋದು, ಅಧಿಕಾರ ಬರೋದು. ದಯವಿಟ್ಟು ನಮ್ಮ ಕೊಟ್ಟಂತ ಸ್ಕಾಲರ್ಶಿಪ್ನು ಕಡಿತ ಮಾಡಿದ್ದಾರೆ. ಆ ವಿಚಾರದಲ್ಲಿ ನಾನು ಹೇಳೋದಿಷ್ಟೇ, ಸಮಯ ತಿಳ್ಕೋಬೇಕಾಗಿದೆ. ಆ ವಿಚಾರದಲ್ಲಿ ಈ ಸಂಘಟನೆಗೆ ನಾನು ಭಾಳ ದಿವಸ ಮೊದಲೇ ಇದು ಸ್ಟ್ರೈಕ್ ಆಗಬೇಕಾಗಿತ್ತು, ತಡೆ ಆಗಿದೆ. ಒಳ್ಳೇದು ಮಾಡಿದ್ರಿ. ಸಂಘಟನೆಗೆ ನನಗೆ ಅವಕಾಶ ಮಾಡಿಕೊಟ್ಟಿಗೆ ಧನ್ಯವಾದ ಹೇಳಿ, ಜೈ ಭೀಮ್, ಜೈ ಭೀಮ್. ಜೋರಾಗಿ ಹೇಳ್ರಿ, ಯಾಕೆ ಹೊಟ್ಟೆ ಹಸ್ತದ? ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಒಂದೇ ಮಾತ್ರ. ಧನ್ಯವಾದಗಳು.